ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಕನ್ಯಾ, ಅಡ್ವಾನ್ಸ್ ಕಾಸ್ಮೆಟಾಲಜಿಸ್ಟ್. ಇವತ್ತಿನ ವಿಡಿಯೋ ನನ್ನ ಬರ್ತ್ಡೇ ಗೆಟ್ ರೆಡಿ ವಿತ್ ಮೀನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಯಾವ ರೀತಿ ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾಡ್ಕೊಂಡಿದ್ದೀನಿ ನನ್ನ ಬರ್ಡೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ತುಂಬ ನೀಟಾಗಿ ಫೇಸ್ನ ಬಂದು ಜಾಸ್ತಿ ಯಾವುದೇ ರೀತಿ ಪ್ರಪ್ಪಿಂಗ್ ಹಾಕ್ಕೊಂಡಿಲ್ಲ. ಬಿಕಾಸ್ ನೆನ್ನೆ ಅಷ್ಟೇ ನಾನು ಸ್ವಲ್ಪ ಚೆನ್ನಾಗಿ ಡೀಪಾಗಿ ಫೇಸ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ವ್ಯಾಕ್ಸಿಂಗ್ ಬಂದು ನಾನು ಏನು ಮಾಡಿದ್ದೀನಿ ಅಂದರೆ 2 ಡೇಸ್ ಮುಂಚೆ ನಾನು ಫೇಸ್ ವ್ಯಾಕ್ಸ್ ಮಾಡಿಸ್ಕೊಂಡಿದ್ದೀನಿ. ವರ್ಷಕ್ಕೆ ಒಂದೇ ಸತಿ ನಾನು ಫೇಸ್ ವ್ಯಾಕ್ಸ್ ಮಾಡೋದು. ಫೇಸ್ ವ್ಯಾಕ್ಸ್ ಬಂದು ರೆಗ್ಯುಲರಾಗಿ ನಾನು ಮಾಡಲ್ಲ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ನನ್ನ ಫೇಸ್ಗೆ ನಾನು ರೇಸರ್ ಆಗಲಿ ಯಾವುದನ್ನು ಯೂಸ್ ಮಾಡಲ್ಲ. ಸೊ ನನ್ನ ಒಂದು ರೋಟೀನ್ ಇದೇ ಥರ ಇರುತ್ತೆ. ಅದು ನನ್ನ ಬರ್ಡೇ ದಿನವೇ ನಾನು ಈ ರೀತಿ ಮಾಡೋದು. ಬಿಕಾಸ್ ಹೆವಿ ಮೇಕಪ್ ಬೇಡ ಅಂದರೆ ನಾವು ವ್ಯಾಕ್ಸಿಂಗ್ ಮಾಡಿಕೊಂಡ್ರೆ ತುಂಬ ನೀಟ್ ಕ್ಲಿಯರ್ ಪಿಕ್ಚರ್ ಇರುತ್ತೆ ನಮ್ಮ ಫೇಸಲ್ಲಿ. ಸ್ವಲ್ಪ ನಾವು ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಿದ್ರೆ ಚೆನ್ನಾಗಿ ನಮಗೆ ಗ್ಲೋ ಸಿಗುತ್ತೆ. ಸೊ ಇವಾಗ ನಾನು ಫಸ್ಟ್ ಅಪ್ಲಿಕೇಶನ್ ಮಾಡಿದ್ದು ಬಂದು ಮಾಯ್ಶ್ಚರೈಸರ್. ಸೆಕೆಂಡ್ ಅಪ್ಲಿಕೇಶನ್ ಮಾಡ್ತಿರೋದು ಬಂದು ಮಾಮಾ ಅರ್ತ್ ಫೌಂಡೇಶನ್. ಸೊ ಬೇರೆ ಯಾವುದನ್ನು ನಾನು ಅಪ್ಲಿಕೇಶನ್ ಮಾಡಿಲ್ಲ. ಬಿಕಾಸ್ ನಾನು ಹೋಗ್ತಿರೋದು ಒಂದು ಡಿನ್ನರ್ ಆಗಿರೋದ್ರಿಂದ ಒಂದು 2 to 3 hours ನನಗೆ ಮೇಕಪ್ ಇದ್ದರೆ ಸಾಕು. ಹೆವಿಯಾಗಿ ನಾನು ಹಾಕಲ್ಲ. ಬಂದ ತಕ್ಷಣ ಅದನ್ನು ನಾನು ವಾಶ್ ಮಾಡಿ ತೆಗೆದುಬಿಡ್ತೀನಿ. ಸೊ ಅದ್ರ ಮೇಲೆ ಬಂದು ಒಂದು ಕಾಂಪ್ಯಾಕ್ಟ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಸೆಟ್ ಮಾಡ್ಕೊತಿದ್ದೀನಿ. ಸೊ ಮೇನ್ 3 ಪ್ರಾಡಕ್ಟ್ ನಾನು ಯೂಸ್ ಮಾಡಿರೋದು. ಒಂದು ಮಾಯ್ಶ್ಚರೈಸರ್, ಇನ್ನೊಂದು ಫೌಂಡೇಶನ್, ಮೂರನೇದು ಬಂದು ಕಾಂಪ್ಯಾಕ್ಟ್. ಸೊ ಈ 3 ನಾನು ಯೂಸ್ ಮಾಡಿಕೊಂಡು ಚೆನ್ನಾಗಿ ನಾನು ಸೆಟ್ ಮಾಡ್ಕೊತಿದ್ದೀನಿ ಮೇಕಪ್ನ. ಸೊ ಆದಷ್ಟು ನೀವು ಏನಾದರೂ ಒಂದು ಅಕೇಶನ್ ಅಥವಾ ಏನೋ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ಮಂತಲ್ಲಿ 1 ಟೈಮ್ ಕ್ಲೀನಪ್ ಮಾಡಿಸ್ಕೊಳ್ಳಿ, 1 ಟೈಮ್ ಬಂದು ನೀವು ಫೇಶಿಯಲ್ ಮಾಡಿಸ್ಕೊಳ್ಳಿ. ಸೊ ಇನ್ಸ್ಟೆಂಟಾಗಿ ನಿಮಗೆ ತುಂಬ ಕ್ಲಿಯರ್ ಸ್ಕಿನ್ ಸಿಗುತ್ತೆ, ತುಂಬ ಚೆನ್ನಾಗಿರೋ ಸ್ಕಿನ್ನಿಗೆ. ಸೊ ನಾನು ಅದೇ ರೀತಿ ಫಾಲೋ ಮಾಡ್ಕೊತೀನಿ. ಏನಾದರೂ ತುಂಬ ಇಂಪಾರ್ಟೆಂಟ್ ಆಗಿರೋ ಫಂಕ್ಷನ್ಸ್ ಏನಾದರೂ ಇದ್ದರೆ ಆ ರೀತಿ ನಾನು ಫೇಸ್ ಮಸಾಜ್ ಮಾಡಿಸ್ಕೊತೀನಿ. ಬಿಕಾಸ್ ನನ್ನ ಫೇಸ್ ಬಂದು ಕ್ಲೀನಾಗೇ ಇರುತ್ತೆ ಆಲ್ಮೋಸ್ಟ್. ಹಾಗಾಗಿ ನನಗೆ ಡೆಡ್ ಸ್ಕಿನ್ ಸೆಲ್ಸ್ ಏನೂ ಇಲ್ಲದ ಕಾರಣ ನಾನು ಬರೀ ಫೇಸ್ ಮಸಾಜ್ ಒಂದು ಸತಿ ಮಾಡಿಸ್ಕೊತೀನಿ. ಅಂದರೆ ವೀಕ್ಲಿ ಫೇಸ್ ಮಸಾಜ್ ಮಾಡ್ಕೊತೀನಿ. ಮಂತ್ಲಿ 1 ಸತಿ ನಾನು ಫೇಶಿಯಲ್ನ ಮಾಡಿಸ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್ ಬಂದು ಐಬ್ರೋನ ಫಿಲ್ ಮಾಡ್ಕೊತಿದ್ದೀನಿ. ಲಿಯಾಗೆ ಪರ್ಚೇಸ್ ಮಾಡಿರುವಂಥ ಒಂದು ಕಾಜಲ್ನಲ್ಲೇ ನಾನು ಐಬ್ರೋ ಫಿಲ್ ಮಾಡ್ತೀನಿ. ಇದರಲ್ಲಿ ಪೌಡರ್ದು ಐಬ್ರೋದು ಇದು ಇದೆ. ಸೊ ಅದರಲ್ಲೇ ನಾನು ಸ್ವಲ್ಪ ಯೂಸ್ ಮಾಡ್ಕೊತಿದ್ದೀನಿ. ಚೂರು ತೊಗೊಂಡು ಅಪ್ಲಿಕೇಶನ್ ಫಿಲ್ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಇದು ಪಿಗ್ಮೆಂಟ್ ಇರುತ್ತೆ ನಿಮಗೆ, ಸ್ವಿಸ್ ಬ್ಯೂಟಿದು. ಸೊ ಇದು ಬಂದು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋವಂಥದ್ದು. ಚೆನ್ನಾಗೇ ಇದೆ. ಲಿಯಾಗೆ ಅಂತ ನಾನು ಡೈಲಿ ಸ್ಕೂಲ್ಗೆ ಯೂಸ್ ಮಾಡೋದಕ್ಕೆ ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ನಿಮಗೆ ಜೆಲ್ ಐಲೈನರ್ ಥರ ಇರುತ್ತೆ. ನಿಮಗೆ ಐಗೆ ಬಂದು ಕಾಜಲೆಲ್ಲ ಇದೇ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಲಾಂಗ್ ಸ್ಟೇನೂ ಇರುತ್ತೆ ನಿಮಗೆ. ನೆಕ್ಸ್ಟು ಒಂದು ಸಿಂಪಲ್ ಆಗಿರುವಂಥ ಒಂದು ಲಿಪ್ ಲೈನರ್. ಸೊ ನನ್ನ ಲಿಪ್ ಕಲರಲ್ಲೇ ಒಂದು ರೀತಿಯಾದ ನಮ್ಮ ಲಿಪ್ ಕಲರ್ ಏನಿದೆ ಅದೇ ರೀತಿಯಲ್ಲೇ ಒಂದು ಲಿಪ್ ಲೈನರ್. ಸೊ ಅದನ್ನು ಜಸ್ಟ್ ನಾನು ಶೇಪ್ ಅಪ್ ಮಾಡ್ಕೊತಿದ್ದೀನಿ. ಸೊ ನಿಮ್ಮ ಲಿಪ್ಸ್ ಯಾವ ರೀತಿ ಇರುತ್ತೋ ಅದೇ ಥರ ನೀವು ಅದರಲ್ಲಿ ಶೇಪ್ ಮಾಡ್ಕೊಳ್ಳಿ. ಸೊ ಕೆಲವರು ತುಂಬ ಸಣ್ಣ ಇದ್ದರೆ ಒಂದೇ ಒಂದು ಚಿಕ್ಕ ಲೈನ್ ಎಕ್ಸ್ಟ್ರಾ ಬಂದು ಮೇಲೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಹಾಗೇ ಮೇಲೆ ಹಾಕ್ಕೋಬೇಕು. ಸೊ ಆವಾಗ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಏನಾದರೂ ದೊಡ್ಡದಾಗಿರೋ ಲಿಪ್ಸ್ ಬಂದು ಚಿಕ್ಕದಾಗಿ ಕಾಣಬೇಕಂದ್ರೆ ಒಂದು ಲೈನು ನಿಮ್ಮ ಮೌಂಟೇನಿಂದ ಕೆಳಗಡೆ ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಫೇಸಸ್ ಕೆನಡಾದಿಂದ ಕಾಜಲ್ ಹಾಕ್ಕೊತೀನಿ. ಸ್ವಲ್ಪ ಬೋಲ್ಡಾಗಿ ಹಾಕ್ಕೊತಿದ್ದೀನಿ. ಫೇಸಸ್ ಕೆನಡಾದು ಝೆಡ್ ಬ್ಲ್ಯಾಕ್ ಇರುತ್ತೆ. ತುಂಬಾ ಐ ಬಂದು ಎನ್ಹಾನ್ಸಿಂಗಾಗಿ ಕಾಣುತ್ತೆ. ಐಲೈನರ್ನ ಅಪ್ಲಿಕೇಶನ್ ಮಾಡಿಬಿಟ್ಟೆ ಲ್ಯಾಕ್ಮಿಯಿಂದ. ಸೊ ಲ್ಯಾಕ್ಮಿ ಐಕಾನಿಕ್ಕಿಂದನೇ ನಾನು ಮಸ್ಕಾರಾನು ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಒಂದು 2 to 3 ಸ್ಟ್ರೋಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಲಾಂಗ್ ಆಗಿ ಇರುತ್ತೆ ಐಲ್ಯಾಶಸ್ ಎಲ್ಲ. ಸೊ ಜಾಸ್ತಿ ಮೇಕಪ್ ಏನೂ ಹಾಕೋ ಅವಶ್ಯಕತೆಯೇ ಇರಲ್ಲ. ಸ್ವಲ್ಪ ಇಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಯಾವುದೇ ರೀತಿ ಕರೆಕ್ಟರ್ ಆಗಲಿ ಪ್ರೈಮರ್ ಏನೂ ಹಾಕಿಲ್ಲ. ಬಟ್ ಇದೆಲ್ಲ ನಿಮ್ಗೆ ಹಾಕ್ಕೋಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಸೊ ತುಂಬ ನನಗೆ ಒಂದು 4 hours ಮೇಲೆ ಅಂದರೆ ಇವೆಲ್ಲ ಸ್ವಲ್ಪ ಸೆಟಪ್ ಬೇಕಾಗುತ್ತೆ. ನಾನು ಬರೀ 2 to 3 hours ನಾನು ವಾಪಸ್ ಬಂದುಬಿಡ್ತೀನಿ. ಜಸ್ಟ್ ನನಗೆ ಅಲ್ಲಿ ಪ್ರೆಸೆನ್ಸ್ಗೆ ಬೇಕಷ್ಟೆ. ಸೊ ಫೇಸಸ್ ಕೆನಡಾದಿಂದನೇ ನಾನು ಒಂದು ಲಿಪ್ಸ್ಟಿಕ್ನ ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಇದು ಬಂದು ಲಿಕ್ವಿಡ್ ಲಿಪ್ಸ್ಟಿಕ್ಕು, ಲಾಂಗ್ ಸ್ಟೇ ಇರುತ್ತೆ. ನಿಮಗೆ ಊಟ ಆದಮೇಲೂ ಕೂಡ 80% ಲಿಪ್ಸ್ಟಿಕ್ ಹಾಗೇ ಇರುತ್ತೆ. ಯಾವುದೇ ರೀತಿ ಮರ್ಜ್ ಜಾಸ್ತಿ ಆಗಲ್ಲ, ಚೆನ್ನಾಗಿರುತ್ತೆ. ಜಾಸ್ತಿ ಡ್ರೈಯೂ ಮಾಡಲ್ಲ. ಒಂದು 60% ಡ್ರೈ ಅಂತ ಅನಿಸುತ್ತೆ, ಬಟ್ ಲೈಟ್ ವೈಟ್ ಆಗಿರುತ್ತೆ. ನೀವು ಮ್ಯಾನೇಜ್ ಮಾಡ್ಕೊಳ್ಳೋ ಅಂಥ ಒಂದು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟು ಸ್ವಲ್ಪ ಹೈಲೈಟ್ ಮಾಡ್ಕೊತಿದ್ದೀನಿ. ಬಿಕಾಸ್ ನೈಟ್ ಡಿನ್ನರ್ ಆಗಿರೋದ್ರಿಂದ ಸ್ವಲ್ಪ ಶೈನ್ ಕಾಣೋಣ ಅಂತ ಹೈಲೈಟ್ ಮಾಡಿಕೊಂಡು ಸ್ವಲ್ಪ ನಾನು ಬ್ಲಷ್ ಹಾಕ್ಕೊಳ್ತಾ ಇದ್ದೀನಿ. ಬ್ಲಷು ಬಂದು ಹೈಲೈಟರ್ ಶಿಮ್ರಿಯಲ್ಲೇ ಹಾಕ್ಕೊಳ್ತೀನಿ. ಜಸ್ಟ್ ಒಂದು ಸ್ಟ್ರೋಕ್ ಹಾಕ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಯಾವುದೇ ರೀತಿ ಹೆವಿಯಾಗಿ ನಾನು ಮಾಡ್ಕೊತಿಲ್ಲ. ಅದಕ್ಕೋಸ್ಕರ
ಏನೇ ಪ್ರಾಡಕ್ಟ್ ನಿಮ್ಮ ಫೇಸ್ ಮೇಲೆ ಇದ್ರೂ ಚೆನ್ನಾಗಿ ಬ್ಲೆಂಡಿಂಗ್ ಆಗಬೇಕು. ಬ್ಲೆಂಡಿಂಗ್ ಆದ್ರೇ ನಿಮಗೆ ಫೇಸ್ ಜೊತೆಗೆ ಅದು ಮರ್ಜ್ ಆಗಿ ನಿಮಗೆ ಬ್ಲಷಿಂಗ್ ಆಗಲಿ ಮತ್ತು ಹೈಲೈಟ್ಸ್ ಆಗಲಿ ಕಾಂಟೂರ್ ಆಗಲಿ ಎದ್ದು ಕಾಣುತ್ತೆ. ಸೊ ಇಷ್ಟೇ ನನ್ನ ಮೇಕಪ್, ಏನು ಎಕ್ಸ್ಟ್ರಾ ಹಾಕಲ್ಲ, ಒಂದೇ ಒಂದು ಬಿಂದಿ ಮಾಡ್ತಾ ಇಟ್ಬಿಡ್ತೀನಿ. ಸೊ ಹೇರ್ನ ಬಂದು ನಾನು ಚೆನ್ನಾಗಿ ಹೇರ್ ವಾಶ್ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕ್ಲಿಪ್ಸೆಲ್ಲ ಹಾಕಿದ್ರಿಂದ ಆ ಬೆಂಡ್ ಬಂದಿದೆ, ಹೋಗಬೇಕಾದ್ರೆ ಇನ್ನೊಂದು ಸತಿ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇವಾಗ ಸ್ವಲ್ಪ ಮುಂದೆ ಮಾತ್ರ ಚೂರು ಹೇರ್ ಸ್ಟೈಲ್ ಮಾಡಿಕೊಂಡು ಹಿಂದೆ ಹಾಗೆ ಫ್ರೀ ಹೇರ್ ಬಿಡೋಣ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಸೆಲ್ಫ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಹೇರ್ನ ಅನ್ನೋದನ್ನ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗೆ ನಾನು ಹೇರ್ ಸ್ಟೈಲ್ ಮಾಡ್ಕೊತಿದ್ದೀನಿ. ಹೇರ್ ಸ್ಟೈಲಲ್ಲೂ ನಿಮಗೊಂದು ಸೂಪರಾಗಿರೋ ಟಿಪ್ ಇರುತ್ತೆ, ಯಾಕಂದರೆ ಬೇಬಿ ಹೇರ್ಸ್ನೆಲ್ಲ ನೀವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಒಂದು ಟ್ವಿಸ್ಟಿಂಗ್ ಮಾಡ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಯಾವುದೇ ಡ್ರೆಸ್ ಹಾಕಿ ಹೆಂಗೆ ಡ್ರೆಸ್ ಮಾಡ್ಕೊಳ್ಳಿ, ಪ್ಯಾಂಟ್ ಶರ್ಟ್ ಆಗಲಿ, ಈ ಥರ ಶಾರ್ಟ್ ಡ್ರೆಸ್ ಆಗಲಿ, ಏನೇ ಡ್ರೆಸ್ ಇದ್ದರೂ ಈ ಒಂದು ಹೇರ್ ಸ್ಟೈಲ್ ನನಗೆ ತುಂಬಾ ಸೂಟ್ ಆಗುತ್ತೆ. ಸೊ ನನ್ನ ಫೇಸ್ಗೆ ಈ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ. ಅದೇ ರೀತಿ ನೀವು ಯಾವ್ಯಾವ ಹೇರ್ ಸ್ಟೈಲ್ಸ್ ಬೇಕೋ ಅವೆಲ್ಲ ಮಾಡ್ಕೊಳ್ಳಿ, ಬಟ್ ನಿಮ್ಮದು ಅಂತ ಒಂದು ಸಿಗ್ನೇಚರ್ ಹೇರ್ ಸ್ಟೈಲ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾದ ಮೇಲೆ ಆ ಹೇರ್ ಸ್ಟೈಲ್ನ ಸ್ವಲ್ಪ ನೀವು ಅರ್ಜೆಂಟಲ್ಲಿ ರೆಡಿ ಆಗ್ತಿದ್ದೀರಾ, ಇಲ್ಲ ಏನಾದರೂ ಒಂದು ಚೆನ್ನಾಗಿರೋ ಒಂದು ಫಂಕ್ಷನ್ಸ್ ಇದೆ ಅನ್ಬೇಕಾದ್ರೆ ಅದನ್ನು ನೀವು ಅದಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಬಿಡಿ. ಸೊ ಸುಮಾರು ಜನ ಕೇಳ್ತಾಯಿದ್ರಿ ಬೇಬಿ ಹೇರ್ಸ್ನ ಯಾವ ರೀತಿ ಅವಾಯ್ಡ್ ಮಾಡೋದು ಅಂತ. ಸೊ ಈ ರೀತಿ ಒಂದು ಹೋಲ್ಡಿಂಗ್ ಸ್ಪ್ರೇ, ಸೆಟ್ಟಿಂಗ್ ಸ್ಪ್ರೇ ಜೊತೆಗೆ ಹೋಲ್ಡ್ ಬರುತ್ತೆ, ಸಾಚ್ಕಾಫ್ ಬ್ರ್ಯಾಂಡ್ದು. ಅದು ಒಂದು ಹೋಲ್ಡಿಂಗ್ ಸ್ಪ್ರೇ ತೊಗೊಂಡು ಹೇರ್ನ ಈ ರೀತಿ ಕೋಮಿನಲ್ಲಿ ಸ್ಪ್ರೇ ಮಾಡಿ, ಡೈರೆಕ್ಟಾಗಿ ಸ್ಪ್ರೇ ಮಾಡಬಾರ್ದು, ತುಂಬ ಹಾರ್ಡಾಗುತ್ತೆ. ಸೊ ಕೋಮಲ್ಲಿ ಸ್ಪ್ರೇ ಮಾಡಿಕೊಂಡು ನೀವು ಸೆಟ್ ಮಾಡಿಕೊಂಡ್ರೆ ಬೇಬಿ ಹೇರ್ಸ್ ಎಲ್ಲ ಚೆನ್ನಾಗಿ ಅದು ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನನ್ನ ಹೇರ್ ಸ್ಟೈಲ್ ಮುಗೀತು, ನನ್ನ ರೆಡಿನೂ ಆಯಿತು. ವಾಚ್ ಹಾಕ್ಕೊಂಡಿದ್ದೀನಿ ಒಂದು ಕೈಗೆ, ಇನ್ನೊಂದು ಕೈಗೆ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ, ಇಯರಿಂಗ್ಸ್ ಅದಕ್ಕೆ ತಕ್ಕಂಗೆ ಸೆಟ್ ಮಾಡ್ಕೊಂಡಿದ್ದೀನಿ, ನೆಕ್ ಸೆಟ್ಟು ಹಾಕಿದ್ದೀನಿ. ಸೊ ಇವೆಲ್ಲ ನಮ್ಮ ಬೋಟಿಕ್ಸಲ್ಲೇ ಅವೈಲಬಲ್ ಇರುತ್ತೆ, ಹೋಗಿ ನನ್ನ ಚಾನಲ್ ಚೆಕ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ. ಸೊ ಇವತ್ತು ಗೆಟ್ ರೆಡಿ ವಿತ್ ಮೀ ಇಷ್ಟೇ, ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ. ತುಂಬ ಜಾಸ್ತಿ ಯಾವುದೇ ರೀತಿ ಹೆವಿ ಮೇಕಪ್ ಇಲ್ಲ, ಬಟ್ ನಾವು ಸ್ವಲ್ಪ ಫೇಸ್ ಕ್ಲೀನಪ್, ಫೇಸ್ ಬಂದು ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ ನಮಗೆ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿರಲ್ಲ, ಬಟ್ ತುಂಬಾ ಗ್ಲೋಯಿಂಗಾಗಿ ಕಾಣ್ತಾ ಇತ್ತು ನೈಟಲ್ಲಿ, ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.